ನಮಸ್ತೆ ಫ್ರೆಂಡ್ಸ್, ಗೌರಮ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಪಾಸ್ತಾ ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ, ತುಂಬ ಚೆನ್ನಾಗಿ ಕೂಡ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು 1/4 kg ಆಗೋಷ್ಟು ಪಾಸ್ತಾ ತೊಗೊಂಡಿದ್ದೀವಿ. ಈಗ ನೀರು ಕುದಿಯೋಕೆ ಇಟ್ಟಿದ್ವಿ. ನಾವು ನೀರು ಕುದ್ದಿದೆ, ಅದಕ್ಕೋಸ್ಕರ ಪಾಸ್ತಾ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊತ ಕುದಿಸ್ಬೇಕ್ರಿ. ಅದನ್ನು ಉಪ್ಪು ಹಾಕ್ತಾಯಿದ್ದೀವಿ, ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ಅಡುಗೆ ಎಣ್ಣೆ ಸೇರಿಸ್ಕೋಬೇಕು. ಹಂಗಂದ್ರೆ ಪಾಸ್ತಾ ಬೇಯೋದಕ್ಕೆ ಎಣ್ಣೆ ಸೇರಿಸಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ, ಅವು ಚೆನ್ನಾಗಿರ್ತವೆ ಅಂತ ಹೇಳ್ಬಿಟ್ಟು. ಉಪ್ಪು ಹಾಕಿದ್ರೂ ಕೂಡ ಉಪ್ಪು ಹಾಕೋದ್ರಿಂದ ರುಚಿ ಬರ್ತವೆ ಪಾಸ್ತಾ. ನಾವು ಅದು ಪಾಸ್ತಾ ರೆಸಿಪಿ ಮಾಡಿದಾಗ ಸಪ್ಪೆ ಅನಿಸಲ್ಲ, ಅದಕ್ಕೋಸ್ಕರ ನೋಡಿ ಈ ರೀತಿ ಬೆಂದತ್ತಂತ ಚೆಕ್ ಮಾಡ್ಕೊತ ಬೇಯಿಸ್ಕೋಬೇಕು. ಈಗ ಬೆಂದಿದೆ ಇದು ಪಾಸ್ತಾ, ತೆಗಿತಾಯಿದ್ದೀವಿ ನಾವು. ನೋಡಿ, ಈ ರೀತಿ ಒಂದು ಜಾಲ್ರಿ ಟೈಪ್ ಇರುತ್ತಲ್ಲ ಪ್ಲೇಟ್, ಅದಕ್ಕೆ ಹಾಕೋಬೇಕು. ನೆಕ್ಸ್ಟ್ ನೋಡಿದ್ವಿ, ಇಲ್ಲಿ ನಾವು ಸ್ಟವ್ ಹಚ್ಚಿಬಿಟ್ಟು ಒಂದು ತವಾನ ಬಿಸಿ ಇಟ್ಟಿದ್ದೀವಿ, ಅಂದರೆ ಒಂದು ಬಾಣಲೆನ ಬಿಸಿಯಾಗಿದೆ. ಬಾಣಲೆ ಎಣ್ಣೆ ಸೇರಿಸ್ಬಿಟ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಒಂದು ದೊಡ್ಡದು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ಕೂಡ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ ನಾವು, 1-2 ಬೆಳ್ಳುಳ್ಳಿನ. ಇವಾಗ ರುಚಿ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿದ್ದೀವಿ. ಪಾಸ್ತಾ ಬೇಯೋದಕ್ಕೆ ಕೂಡ ಹಾಕಿದ್ದೀವಿ ನಾವು. ನೋಡಿ, 1 ಕ್ಯಾರೆಟು, ಒಂದು ಸ್ವಲ್ಪ ಬೀನ್ಸು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಹಾಕ್ಕೊಂಡಿದ್ದೀವಿ. ಈ ರೀತಿ ತರಕಾರಿ ಹಾಕಿ ಮಾಡಿಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ನೋಡಿ, ಟೊಮೊಟೊ ಕೂಡ ಹಾಕ್ತಾಯಿದ್ದೀವಿ. ಅದು ಟೊಮೊಟೊ 2, 1/4 kg ಪಾಸ್ತಾಕ್ಕೆ ನಾವು ಇಷ್ಟು ಹಾಕಿದ್ದೀವಿ ನೋಡಿ. ಮತ್ತು ಇನ್ನೊಂದೇನಪ್ಪ ಅಂದ್ರೆ, ಮಕ್ಕಳು ಬೇರೆ ತಿಂಡಿಯಲ್ಲೆಲ್ಲ ತರಕಾರಿ ಹಾಕಿದರೆ ಎತ್ತಿಟ್ಬಿಡ್ತಾರೆ. ಈ ರೀತಿ ಪಾಸ್ತಾದೆಲ್ಲ ಹಾಕಿದರೆ ಸುಮ್ಮನೆ ತಿಂತಾರೆ. ಗರಂ ಮಸಾಲ, ಇವಾಗ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀವಿ, ಮತ್ತು ಖಾರದ ಪುಡಿ. ನೋಡಿ, ಖಾರದ ಪುಡಿ 2 ಸ್ಪೂನಷ್ಟು ಹಾಕಿದ್ದೀವಿ. ಒಂದು ಚಿಕ್ಕ ಸ್ಪೂನಿಂದ ಗರಂ ಮಸಾಲ 1 ಸ್ಪೂನು, ಅರ್ಧ ಸ್ಪೂನ್ ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ನೋಡಿ ಪಾಸ್ತಾ ಸೇರಿಸ್ತಿದ್ದೀವಿ ನಾವು. ಕ್ಯಾರೆಟ್ ಬೀನ್ಸನ್ನು ಸ್ವಲ್ಪ ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ, ಹಸಿ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ. ಇವಾಗ ಪಾಸ್ತಾ ಸೇರಿಸ್ಬಿಟ್ಟು ಈ ರೀತಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನಾವು ಎಣ್ಣೆ ಹಾಕಿ ಪಾಸ್ತಾ ಬೇಯಿಸಿದ್ವಲ್ಲ, ಅದಕ್ಕೋಸ್ಕರ ಎಷ್ಟು ಉದುರಾಗಿ ಚೆನ್ನಾಗಿ ಬಂದಿದೆ ಪಾಸ್ತಾ. ಇಲ್ಲಿ ನೋಡಿ, ಡಾರ್ಕ್ ಸೋಯಾ ಸಾಸ್ ಹಾಕ್ತಾಯಿದ್ದೀವಿ ನಾವು, ಸ್ವಲ್ಪ ಹಾಕಬೇಕು. ಮತ್ತು ಇವಾಗ ರೆಡ್ ಚಿಲ್ಲಿ ಸಾಸ್ ಕೂಡ ಸೇರಿಸ್ತಾ ಇದ್ದೀವಿ. ಇವೆರಡನ್ನ ಹಾಕಿದ ಮೇಲೆ ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಮ್ಮ ಪಾಸ್ತಾ ರೆಡಿ ಆಯ್ತು ನೋಡಿ. ಮಕ್ಕಳಿಗೆ ಸಂಜೆ ಟೈಮು ಟೀ ಟೈಮ್ ಸ್ನ್ಯಾಕ್ಸಿಗಾದರೂ ಮಾಡಿಕೊಡ್ಬೋದು. ಈ ರೀತಿ ಬಾಕ್ಸಿಗೆ ಕೂಡ ಮಾಡಿ ಕಟ್ಬೋದು. ಸ್ಕೂಲಲ್ಲಿ ಇದ್ದರೆ, ಅವರು ಸ್ಕೂಲಲ್ಲಿ ಇದ್ದರೆ ಮಾತ್ರ ಮಾಡಿ ಕಳಿಸ್ಬೇಕು. ಒಂದೊಂದು ಸ್ಕೂಲಲ್ಲಿ ಅಲೋ ಇರೋಲ್ಲ, ಮ್ಯಾಗಿ ಮತ್ತು ಪಾಸ್ತಾವೆಲ್ಲ ಇರೋಲ್ಲ. ಅವ್ರ ಸ್ಕೂಲಲ್ಲಿ ಇದ್ದರೆ ಪರವಾಗಿಲ್ಲ. ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ಬಿಟ್ಟು ನಾವು ಹಾಕ್ತಾಯಿದ್ದೀವಿ ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀವಿ ನೋಡಿ. ನೋಡಿದ್ರಲ್ಲ ಪಾಸ್ತಾ ಎಷ್ಟು ಸಖತ್ತಾಗಿ ಸೂಪರಾಗಿ ಬಂದೈತೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿದರೆ ಪಾಸ್ತಾ ರೆಸಿಪಿ ರೆಡಿ ಆಯಿತು. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಸೇರಿಸ್ಕೋಬೇಕು. ಸರಿ, ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.